ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇವಸ್ಥಾನಗಳ ಪರಿಚಯವನ್ನ ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿಸ್ತಾನೆ ಇರ್ತೀವಿ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನ ಬೆಳೆಸಿರುವಂತದ್ದು ಚಿತ್ರದುರ್ಗದ ಸಮೀಪದ ನಾಯಕನಹಟ್ಟಿ ಗ್ರಾಮಕ್ಕೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯನ್ನ ಮಿನಿ ಬಾಂಬೆ ಅಂತಲೇ ಕರೀತಾರೆ. ಇಂಥ ಮಿನಿ ಬಾಂಬೆಯ ಪಕ್ಕದಲ್ಲೇ ಒಂದು ಪವಿತ್ರ ಕ್ಷೇತ್ರವಿದೆ. ಈ ಕ್ಷೇತ್ರವನ್ನ ಸಿದ್ಧರು ಹರಸಿ ಹೋದ ನಾಡು ಅಂತಾರೆ. ಇಂಥ ಸಿದ್ಧ ಕ್ಷೇತ್ರವೇ ನಾಯಕನಹಟ್ಟಿ. ಈ ಕ್ಷೇತ್ರಕ್ಕೆ ನೀವು ಬರೋದಾದರೆ ಬೆಂಗಳೂರು ಸಿರಾ ಹಿರಿಯೂರು ಮಾರ್ಗವಾಗಿ ಚಳ್ಳಕೆರೆಯನ್ನು ತಲುಪಿ ಅಲ್ಲಿಂದ ನಾಯಕನಹಟ್ಟಿಯನ್ನು ತಲುಪಬಹುದು. ಇನ್ನು ಉತ್ತರ ಕರ್ನಾಟಕದವರು ಈ ಕ್ಷೇತ್ರಕ್ಕೆ ಬರಬಹುದಾದರೆ ಬಳ್ಳಾರಿ ಚಳ್ಳಕೆರೆಯ ಮಾರ್ಗವಾಗಿ ನಾಯಕನಹಟ್ಟಿಯನ್ನು ತಲುಪಬಹುದು. ಇಲ್ಲಿಗೆ ಬರುವಂಥ ಯಾತ್ರಿಕರಿಗೆ ಕ್ಷೇತ್ರದಲ್ಲೇ ತಂಗುವಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರ ಹೊರತಾಗಿ ನೀವು ಚಳ್ಳಕೆರೆಯ ಸಿಟಿಯಲ್ಲಿ ಉಳಿದು ಕ್ಷೇತ್ರ ದರ್ಶನ ಮಾಡಲು ಅನುಕೂಲಕರವಾಗಿದೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಂದಿರತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅನ್ನುವಂಥ ಕ್ಷೇತ್ರಕ್ಕೆ. ಈ ಕ್ಷೇತ್ರದಲ್ಲಿ ಗುರು ತಿಪ್ಪೇಸ್ವಾಮಿಗಳು ನೆಲೆಸಿದ್ದಾರೆ. ಈ ಕ್ಷೇತ್ರ ನಮ್ಮ ರಾಜ್ಯದಲ್ಲೇ ಅತ್ಯಂತ ವಿಶಿಷ್ಟ ಕ್ಷೇತ್ರ. ಈ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡ್ತೀನಿ. ದೇವಸ್ಥಾನವನ್ನು ದರ್ಶನ ಮಾಡ್ತಾ ಬನ್ನಿ. ದೇವಾಲಯವನ್ನು ಪ್ರವೇಶಿಸುವ ಬಾಗಿಲಲ್ಲೇ ತಿಪ್ಪೇರುದ್ರ ಸ್ವಾಮಿಗಳ ವ್ಯಕ್ತಿತ್ವದ ಪರಿಚಯವಾಗುತ್ತೆ. ಮಾಡಿದವನಿಗೆ ನೀಡು ಭಿಕ್ಷೆ ಎಂಬ ಮಂತ್ರವನ್ನ ಕಾರ್ಯರೂಪಕ್ಕೆ ತಂದ ಮಹನೀಯರು ತಿಪ್ಪೇರುದ್ರ ಸ್ವಾಮಿಗಳು. ಅವರೊಬ್ಬ ವ್ಯಕ್ತಿಯಲ್ಲ, ಸಾಕ್ಷಾತ್ ಪರಶಿವ ಅಂತಾರೆ. ವೀಕ್ಷಕರೇ, ನಾವಿವತ್ತು ಆಗಲೇ ಹೇಳಿದಾಗೆ ನಾಯಕನಹಟ್ಟಿ ಅನ್ನುವಂಥ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾಯಕನಹಟ್ಟಿ ಹೆಸರಲ್ಲೇ ಇದೆ, ನಾಯಕರು ವಾಸವಾಗಿದ್ದಂಥ, ನಾಯಕರು ಆಡಳಿತ ನಡೆಸ್ತಿದ್ದಂಥ ಜಾಗ ಇದು. ಹಾಗಾಗಿ ಇದಕ್ಕೆ ನಾಯಕನಹಟ್ಟಿ ಅನ್ನುವಂಥ ಹೆಸರು ಬಂತು. ಈ ನಾಯಕನಹಟ್ಟಿಯಲ್ಲಿ ಕೇಂದ್ರ ಬಿಂದು ಅಂದರೆ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು. ಸ್ವಾಮಿಗಳ ಮೂಲವನ್ನು ಹುಡುಕಿದಾಗ ಅವರು ಪರಶಿವನ ಮುಖದಿಂದ ಬಂದವರು ಅನ್ನುವಂಥ ಉಲ್ಲೇಖ ಇದೆ. ಪರಶಿವನಿಗೆ 5 ಮುಖಗಳು: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅನ್ನುವಂಥ 5 ಮುಖಗಳಿವೆ. ಆ 5 ಮುಖಗಳು 5 ತತ್ವಗಳನ್ನು ಹೇಳುತ್ತೆ. ಪರಶಿವನ ಆ ಪಂಚತತ್ವಗಳಿಂದ ಒಬ್ಬರಾಗಿ ಮೂಡಿದವರೇ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು. ಅವರ ಮಹಿಮೆಯನ್ನು, ಅವರ ಚರಿತ್ರೆಯನ್ನು ನಾವು ಪ್ರದಕ್ಷಿಣೆ ಮಾಡ್ತಾ ನೋಡೋಣ ಬನ್ನಿ. ದೇಶೋದ್ಧಾರಕ್ಕೆ ಬಂದ ಯೋಗೀಂದ್ರರು ರುದ್ರಮುನಿಗಳು. ಜಾತಿ ಮತಗಳ ಸಂಕೋಲೆಗಳನ್ನು ಬಿಡಿಸಿ ಜನತೆಯ ಉದ್ಧಾರಕ್ಕೆ ಧರೆಗವತರಿಸಿದ ಮಹಾನ್ ಯೋಗಿಗಳು ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು. ಅಂಥ ಯತಿವರೇಣ್ಯರು ಸಂಚಾರ ಮಾಡುತ್ತಾ ಬಂದು ನೆಲೆಸಿದ್ದು ಈ ನಾಯಕನಹಟ್ಟಿ ಕ್ಷೇತ್ರದಲ್ಲಿ. ತಿಪ್ಪೇರುದ್ರ ಸ್ವಾಮಿಗಳು ಈ ನಾಯಕನಹಟ್ಟಿಗೆ ಬಂದು ನೆಲೆ ನಿಲ್ಲಲಿಕ್ಕೆ ಒಂದು ಕಾರಣ ಇದೆಯಂತೆ. ಈ ನಾಯಕನಹಟ್ಟಿ ಕ್ಷೇತ್ರದಲ್ಲಿ ಒಬ್ಬ ಭಕ್ತರಿದ್ದರು. ಅವರು ರಾಯದುರ್ಗದ ಸಮೀಪದ ಒಂದು ಈಶ್ವರನ ದೇವಾಲಯಕ್ಕೆ ಆಗಾಗ ಹೋಗ್ತಾ ಇದ್ದರು.
ಒಮ್ಮೆ ಆ ದೇವಾಲಯ ದರ್ಶನಕ್ಕೆ ಅಂತ ಹೋದಾಗ ಆ ಈಶ್ವರ ದೇವಾಲಯದ ಜಗುಲಿಯ ಮೇಲೆ ಈ ರುದ್ರಮುನಿಗಳು ಕೂತಿದ್ರಂತೆ. ಆ ಕೂತಿದ್ದಂಥ ಸಂದರ್ಭದಲ್ಲಿ ಆ ಮುನಿಗಳನ್ನು ನೋಡ್ತಾ ಇದ್ದರೆ ಅವರ ಮುಖದಲ್ಲಿ ಏನೋ ಒಂದು ತೇಜಸ್ಸು ಹೊಳಿತಾ ಇತ್ತು. ಅದನ್ನು ಈ ಭಕ್ತರು ಗಮನಿಸಿದ್ರಂತೆ. ಆ ರುದ್ರಮುನಿ ಸ್ವಾಮಿಗಳು ಇವರನ್ನು ನೋಡಿ, ಅಯ್ಯೋ ಹೊಟ್ಟೆ ಹಸೀತಾ ಇದೆ, ಏನಾದರೂ ತಿನ್ನಲಿಕ್ಕೆ ಕೊಡ್ತೀಯಾ ಅಂತ ಕೇಳಿದ್ರಂತೆ. ಆಗ ಅವರು, ಸ್ವಲ್ಪ ಹೊತ್ತು ತಾಳಿ, ಈಶ್ವರನ ಪೂಜೆ ಮುಗಿಸಿ ಆ ಪ್ರಸಾದವನ್ನು ನಿಮಗೆ ತಲುಪಿಸ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿ ಅವರು ಕಾದು ಕುಳಿತಿದ್ದರು. ಈ ಭಕ್ತ ಈಶ್ವರನ ಅಭಿಷೇಕಕ್ಕೆ ಹೋದ. ಈಶ್ವರನಿಗೆ ಅಭಿಷೇಕವನ್ನು ಮಾಡಿದ್ರೆ ಅಭಿಷೇಕ ಮಾಡಿದಂಥ ಜಲವೆಲ್ಲ ಈ ರುದ್ರಮುನಿ ಸ್ವಾಮಿಗಳ ಕಾಲಲ್ಲಿ ಬಂದು ಬೀಳ್ತಾ ಇತ್ತಂತೆ. ಆಗ ಆ ಭಕ್ತನಿಗೆ ಅನ್ನಿಸ್ತು, ಓಹೋ ಇವರು ಯಾರೋ ಪವಾಡ ಪುರುಷರಿಗಿರಬೇಕು ಅಂಥೇಳಿ ಆಗ ರುದ್ರಮುನಿ ಸ್ವಾಮಿಗಳ ಹತ್ತಿರ ಬಂದು, ಸ್ವಾಮಿಗಳೇ ದಯಮಾಡಿ ನೀವು ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂಥೇಳಿ ಆ ಸ್ವಾಮಿಗಳನ್ನು ಈ ನಾಯಕನಹಟ್ಟಿಗೆ ಕರೆತಂದಿದ್ದಾರೆ. ಅಂತಹ ಸ್ವಾಮಿಗಳ ದರ್ಶನವನ್ನು ನಾವೀಗ ಮಾಡೋಣ. ಸ್ವಾಮಿಗಳ ತಪೋಶಕ್ತಿಯ ಪ್ರಭಾವದಿಂದ ಇಲ್ಲಿಗೆ ಬಂದ ಪ್ರತಿ ಭಕ್ತನೂ ಕಾಯಕದಲ್ಲಿ ನಿಷ್ಠನಾಗುತ್ತಾನೆ. ಜಾತಿ, ಕುಲ, ಧರ್ಮಗಳೆನ್ನದೆ ಭಕ್ತರು ಈ ಕ್ಷೇತ್ರಕ್ಕೆ ಬರುತ್ತಾರೆ. ಮಾಡಿದವ್ರಿಗೆ ನೀಡು ಭಿಕ್ಷೆ. ಇಲ್ಲಿ ಎಷ್ಟು ಒಂದು ಶ್ರದ್ಧೆ ಶ್ರಮಪಟ್ಟು ಮಾಡ್ತಾರೋ ಅಷ್ಟು ಅವರಿಗೆ ಒಂದು ಫಲಾಫಲಗಳು ಸಿಗ್ತೇವೆ ಅಂತಂದು ಇಲ್ಲಿ ಪ್ರತೀತಿ ಇದೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ ಪಾಲ್ಗುಣ ಮಾಸದ ಚಿತ್ತಾ ನಕ್ಷತ್ರ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಮಹೋತ್ಸವ ನಡೀತದೆ. ಆ ಜಾತ್ರೆಗೆ ಸುಮಾರು 4 5 ಲಕ್ಷ ಜನ ಸೇರ್ತಾರೆ. ಯಾವುದಕ್ಕೋಸ್ಕರ ಚಿತ್ತಾ ನಕ್ಷತ್ರ ದಿವಸ ಜಾತ್ರೆ ನಡೀತದೆ ಅಂದರೆ ಶ್ರೀ ಗುರು ತಿಪ್ಪೇರು ಸ್ವಾಮಿಯವರು ಪಾಲ್ಗುಣ ಮಾಸ ಚಿತ್ತಾ ನಕ್ಷತ್ರ ದಿವಸ ಇಲ್ಲಿ ಜೀವಕ್ಕೆ ಸಮಾಧಿ ಆಗಿದ್ದರು. ಆ ಸಮಾಧಿ ಆಗೋ ದಿವಸ ಅವರೊಂದು ಹೇಳಿದರು, ನಂದು ಎಂದು ಸಮಾಧಿ ಆಗುತ್ತೋ ಅದನ್ನು ಪ್ರತಿ ವರ್ಷ ಆ ಒಂದು ನಕ್ಷತ್ರಕ್ಕೆ ನನ್ನ ರಥೋತ್ಸವ ಮಾಡಿ ಆವತ್ತು ನಾನು ಬಂದು ರಥೋತ್ಸವದಲ್ಲಿ ಪಾಲ್ಗೊಳ್ತೀನಿ ಅಂತಂದು ಆ ಭಕ್ತರಿಗೆ ಅಭಯ ಕೊಟ್ಟಿದ್ದರು. ಆ ಒಂದು ಪ್ರತೀತಿಯಾಗಿ ನಾವು ಪ್ರತಿ ವರ್ಷ ಚಿತ್ತಾ ನಕ್ಷತ್ರ ಪಾಲ್ಗುಣ ಮಾಸ ದಿವಸ ನಮ್ಮ ತೇರನ್ನ ಎಳಿತೀವಿ. ಆ ಒಂದು ಭಾಳ ಬೃಹತ್ತಾಕಾರದ ತೇರಿರ್ತದೆ. ಸಾಕಷ್ಟು ಜನ, ಸುಮಾರು ಕರ್ನಾಟಕದ ಹಲವು ಭಾಗಗಳಿಂದ 4-5 ಲಕ್ಷ ಜನ ಬರ್ತಾರೆ. ತಿಪ್ಪೇರ ಸ್ವಾಮಿ ಒಂದು ದೇವಸ್ಥಾನದ ಇನ್ನೊಂದು ವಿಶೇಷ ಅಂದರೆ ಇದು ಜಾತ್ಯತೀತವಾದ ದೇವಸ್ಥಾನ. ಯಾವತ್ತಿನಿಂದಲೂ ಇವತ್ತಿನವರೆಗೂ ಜಾತ್ಯತೀತ ಮನೋಭಾವ. ಇಲ್ಲಿ ಯಾವ ಜಾತಿ, ಈ ತಿಪ್ಪೇರ ಸ್ವಾಮಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಪ್ರತಿಯೊಂದು ಜಾತಿ ಜನಾಂಗದಲ್ಲಿ ಈತ ಮನಸ್ಸು ಹೊಕ್ಕಿದ್ದಾನೆ. ತಿಪ್ಪೇಸ್ವಾಮಿ ಅಂತ ಹೆಸರು ಎಲ್ಲ ಜಾತಿ ಜನಾಂಗದಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಎಲ್ಲರ ಮನೆಯಲ್ಲೂ ಈತ ಪ್ರವೇಶ ಮಾಡಿಬಿಟ್ಟು ಎಲ್ಲರ ಮನಸ್ಸನ್ನು ಗೆದ್ದು ಈ ಒಂದು ಮಧ್ಯ ಕರ್ನಾಟಕದಲ್ಲಿ ಒಂದು ತನ್ನದೇ ಒಂದು ಛಾಪವನ್ನು ಮೂಡಿಸಿದ್ದಾರೆ. ತಿಪ್ಪೇರುದ್ರ ಸ್ವಾಮಿಗಳು ಹಲವು ಹಳ್ಳಿಗಳಿಗೆ ನೆರವಾಗಲಿ ಅಂತ ಬಹು ವಿಶಾಲದ ಕೆರೆಯನ್ನ ತೋಡಿಸಿದ್ದರು.